ಯಾವುದೇ ಕಾರಣಕ್ಕೂ ಸಮರ್ಥಿಗೆ ಟಿಕೆಟ್ ಕೊಟ್ಟರೆ ನಾವು ಸಪೋರ್ಟ್ ಮಾಡಲ್ಲ, ಬಂಡಾಯ ಹೇಳ್ತೀವಿ, ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸ್ತೀವಿ, ನಾವು ಓಟ್ ಹಾಕಲ್ಲ, ನಾವು SDP ಓಟ್ ಹಾಕ್ತೀವಿ, OWC ಪಕ್ಷಕ್ಕೆ ಓಟ್ ಹಾಕ್ತೀವಿ, ನಾವು BJPಗಾದ್ರೂ ಓಟ್ ಹಾಕ್ಬಿಡ್ತೀವಿ, ಕಾಂಗ್ರೆಸ್ ಓಟ್ ಹಾಕಲ್ಲ ಅಂತೇಳಿ ಸ್ಟೇಟ್ಮೆಂಟ್ನ ಯಾವ ಮುಖಂಡ ಕೊಟ್ಟಿದ್ದಾನೋ ಹೆಸರು ಬದಿಟ್ಕೊಳ್ಳಿ. ಅದೇ ಮುಖಂಡರು ಈಗ ಸಮರ್ಥಿಗೆ ಟಿಕೆಟ್ ಕೊಟ್ಟ ನಂತರ ನಿಮ್ಮ ಮುಂದೆ ಬಂದು ಈಗ ಏನು ಮಾಡೋಕ್ಕಾಗಲ್ಲ, ಆ ಕುಟುಂಬ ಶಿವಶಂಕರಪ್ಪನವರು, ಅವ್ರ ಮಗ SS ಮಲ್ಲಿಕಾರ್ಜುನು ಇವರೆಲ್ಲ ನಮ್ಮ ಸಮುದಾಯವನ್ನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ನು 2 ವರ್ಷದಲ್ಲಿ ಅಂದರೆ ಇನ್ನು 2028ರಲ್ಲಿ ಎಲೆಕ್ಷನ್ ಇದೆ. ಆ ಟೈಮಲ್ಲಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀವಿ, ಬೆಳೆಸ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಲ ನಾವು ಸಮರ್ಥಿಗೆ ಬೆಂಬಲ ಕೊಡೋಣ, ಓಟ್ ಹಾಕೋಣ, ಗೆಲ್ಲಿಸ್ಬಿಡೋಣ. ಒಂದು ವೇಳೆ BJP ಬಂದರೆ ಯೋಚನೆ ಮಾಡಿ ಏನಾಗ್ಬೋದು ನಮ್ಮ ಪರಿಸ್ಥಿತಿ. ಆಯಿತು, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಬಟ್ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಟಿಕೆಟ್ ಕೊಡದೇ ಇದ್ರೆ ನಿಮ್ಮ ಕೈ ಬಿಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ದಂಥ ಮುಖಂಡರು, ಸ್ಥಳೀಯ ಮುಖಂಡರು ಆದಿಯಾಗಿ ಯಾರಾದರೂ ತಮ್ಮ ಸ್ಟೇಟ್ಮೆಂಟನ್ನು ಬದಲಾಯಿಸಿ ಈಗ ಸಮರ್ಥಿಗೆ ನಾವು ಬೆಂಬಲಿಸೋಣ ಅಂತ ಏನಾದರೂ ನಿಮ್ಮ ಮುಂದೆ ಬಂದು ಅವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಬಂದರೆ ಕಾಂಗ್ರೆಸ್ ಬಿಟ್ಟರೆ ಗತಿ ಇಲ್ಲ, ಕಾಂಗ್ರೆಸ್ ಬಿಟ್ಟರೆ ವಿಧಿ ಇಲ್ಲ, ಸಮರ್ಥ ಸೋತರೆ, ಕಾಂಗ್ರೆಸ್ ಸೋತರೆ, ಮುಸಲ್ಮಾನರಿಗೆ ಉಳಿಗಾಲ ಇಲ್ಲ, BJP ನಮ್ಮನ್ನು ನಾಶ ಮಾಡುತ್ತೆ ಅಂತೇನಾದರೂ ಕಥೆಯನ್ನು ಹೊಡೆದರೆ ಅವನು ಡೀಲ್ ಆಗಿದ್ದಾನೆ ಅಂತ ಅರ್ಥ. ಡೀಲ್ ಆಗಿದ್ದಾನೆ. ಬೆನ್ನಿ ಚೂರಿ ಹಾಗೂ ಕೆಲಸವನ್ನು ಮಾಡಿದ್ರೆ ಕ್ಷಮಿಸ್ಬಿಡಿ. ಒಂದು ಚುನಾವಣೆಯಲ್ಲಿ ಉತ್ತರ ಕೊಡೋದಲ್ಲ, ಎಲ್ಲ ಚುನಾವಣೆಗಳಲ್ಲೂ ನಮಗೆ ಗೆಲ್ಲಿಸೋದಕ್ಕೂ ಬರುತ್ತೆ, ಸೋಲಿಸೋದಕ್ಕೂ ಬರುತ್ತೆ ಅಂತ ನಿರೂಪಿಸಿ. ಹಲೋ, ನಮಸ್ಕಾರ. ಜಾತ್ಯತೀತ ಕಾಂಗ್ರೆಸ್ ಪಕ್ಷ ಅಹಿಂದ ವರ್ಗಕ್ಕೆ ನ್ಯಾಯವನ್ನು ಕೊಡ್ತೀವಿ ಅನ್ನುವಂತಹ ತತ್ವವನ್ನು ಹೇಳುವ, ಇರುವ, ಇದ್ದ ಬೇರೆ, ಹೇಳ್ತಾ ಇರುವ ಕಾಂಗ್ರೆಸ್ ಪಕ್ಷ ಈ ಸಲದ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ನ ರಾಜಪ್ರಭುತ್ವಕ್ಕೆ ಕೊಟ್ಟಿದೆ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಜಪ್ರಭುತ್ವ ಜೀವಂತವಾಗಿ ಇಟ್ಟಿದ್ದಾರೆ ಅಂತ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಅದನ್ನು ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಏನು ರಾಜಪ್ರಭುತ್ವ, ಏನು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಜಪ್ರಭುತ್ವವನ್ನು ಜೀವಂತವಾಗಿಡುವಂಥ ಪ್ರಯತ್ನ. ಉದ್ದಕ್ಕೂ ಕುಟುಂಬ ರಾಜಕಾರಣ. ದೇವೇಗೌಡರು ಕುಟುಂಬ ರಾಜಕಾರಣವನ್ನು ಮಾಡಿದ್ರು. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ಭವಾನಿ, ಅನಿತಾ, ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಇಡೀ ಕುಟುಂಬವನ್ನು ಉದ್ಧಾರ ಮಾಡ್ತಾರೆ. ಇದು ಡೈಲಾಗು ಯಾರ್ದೋ ಕಾಂಗ್ರೆಸ್ದು. ಇವ್ರದ್ದು ಇದೇ ಕತೆ. ಉತ್ತರದಿಂದ ದಕ್ಷಿಣದವರೆಗೂ ಕುಟುಂಬ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿರುವ ತತ್ವನಿಷ್ಠೆಯ ಮಾತನ್ನಾಡುವಂತಹ ಫೇಕ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ವಿಶ್ವಾಸ ಇದೆ ನನಗೆ. ಆದರೆ ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆ ಅಂಥ ವಿಶ್ವಾಸ ಇಲ್ಲ. ಸದಾ ಮುಸಲ್ಮಾನರಿಗೆ BJPಯವರು ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ಪಾಕಿಸ್ತಾನಕ್ಕೆ ಕಳಿಸಿಬಿಡ್ತಾರೆ, ನಿಮ್ಮನ್ನು ನಾಶ ಮಾಡಿಬಿಡ್ತಾರೆ. ಒಂದು ಹಂತದಲ್ಲಿ ಈ ಥರದೊಂದು ಬೆದರಿಸುವಂಥ ಪ್ರಯತ್ನದಲ್ಲಿ ಇವರು ಯಶಸ್ವಿ ಕೂಡ ಆಗಿದ್ದಾರೆ. BJP ಪ್ರೊಪಗಂಡ ಕೂಡ ಈ ಕೋಮುವಾದದ ಪ್ರೊಪಗಂಡ ಆಗಿರೋದ್ರಿಂದ ಇವರು ಹೇಳೋದಕ್ಕೂ ಅವರ ಸಿದ್ಧಾಂತಕ್ಕೂ ಸಿಂಕ್ ಆಗಿ ಎಲ್ಲರೂ ನಂಬುವಂಥ ಸ್ಥಿತಿ ಇದೆ. ವಾಸ್ತವ ಹಾಗಾಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಈ ದೇಶದಲ್ಲಿ ಒಂದು ರಾಜ್ಯವನ್ನು ಆಳುವಂತಹ ಯೋಗಿ ಆಗೋದು ಸುಲಭ. ಒಬ್ಬ ಯೋಗಿಯಾಗಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾತಾಡೋದು ಸುಲಭ. ಆದರೆ ಒಂದು ದೇಶದ ಪ್ರಧಾನಿಯಾಗಿ, ಮೋದಿಯಾಗಿ ಮಾತನಾಡುವುದು ಕಷ್ಟ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಪೌರುಷ ಮೆರೆಯೋದು ಬೇರೆ. ಇಡೀ ದೇಶವನ್ನು ಆಳಬೇಕಾದ್ರೆ ಜಾಗತಿಕವಾಗಿ ಉತ್ತರದಾಯಿ ಆಗಬೇಕಾಗ್ತದೆ. ಹಾಗಾಗಿ BJP ಸ್ವಲ್ಪ ತನ್ನ ಸಿದ್ಧಾಂತದಲ್ಲಿ ಸ್ವಲ್ಪ ಫೈನ್ ಟ್ಯೂನ್ ಮಾಡಿಕೊಂಡು, ಸ್ಟೇಟ್ಮೆಂಟ್ಗಳಲ್ಲಿ ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಕೊಂಡ್ರೆ ಕಾಂಗ್ರೆಸ್ ಹತ್ತು ಹೋಯ್ತು ಅಂತಲೇ ಲೆಕ್ಕ. 100ಕ್ಕೆ 100 ಕಾಂಗ್ರೆಸ್ ಹತ್ತು ಹೋಯ್ತು ಅಂತಲೇ ಲೆಕ್ಕ. ಆಲ್ರೆಡಿ ಕಾಂಗ್ರೆಸ್ ಜೀವಂತವಾಗಿದೆಯಾ ಈ ಥರದೊಂದು ಪ್ರಶ್ನೆ ಕೇಳಿದಾಗ ಯೋಚನೆ ಮಾಡಿ ಉತ್ತರ ಕೊಡುವಂಥ ಸ್ಥಿತಿ ಇದೆ ಕಾಂಗ್ರೆಸ್ ಪಕ್ಷದ್ದು. ಆದರೂ ಕೂಡ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಬಂದವರು ನಾವು ರಾಜಪ್ರಭುತ್ವವನ್ನು ಜೀವಂತವಾಗಿ ಇಡುತ್ತಿದ್ದೇವೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ. ಮುಸಲ್ಮಾನರು ಈ ಸಲ ನಮಗೆ ಟಿಕೆಟ್ ಬೇಕು ಅಂತ ಶಾಮನೂರು ಶಿವಶಂಕರಪ್ಪನವರು 4 ಬಾರಿ ಅಲ್ಲಿ MLA, MP ಕೂಡ ಆಗಿದ್ರು. ಉತ್ತರದಲ್ಲಿ SS ಮಲ್ಲಿಕಾರ್ಜುನ್, ಇಡೀ ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡ್ರು. ಅವ್ರು ಬದುಕಿದ್ದಾಗ ಎಲ್ಲೋ ನನ್ನ ನಂತರ ಮುಸಲ್ಮಾನರಿಗೆ ಟಿಕೆಟ್ ಕೊಡೋಣ, ಅವ್ರದ್ದೇ ಇಲ್ಲಿ ಮೆಜಾರಿಟಿ, ಅವರೇ ನಿರ್ಣಾಯಕರು, ಬರೀ ಅವ್ರನ್ನ ಓಟ್ ಹಾಕೋದಕ್ಕೆ ಯೂಸ್ ಮಾಡೋದು ಹೆಂಗೆ ಅಂತ ಹೇಳಿದ್ರಂತೆ. ಅಂತೆ
ಸ್ಟೇಟ್ಮೆಂಟ್ ಏನೋ ದಾಖಲೆ ಅಲ್ಲ, ಹೇಳಿದ್ರಂತೆ. ಈ ಥರದ್ದೊಂದು ಚರ್ಚೆ. ಏನು ಆ ಥರದ ಸ್ಟೇಟ್ಮೆಂಟ್ ಎಲ್ಲಿ ಕೊಟ್ಟಿದ್ರು, ಯಾರಿದ್ರು, ಏನು ದಾಖಲೆ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟರು. ಮುಸಲ್ಮಾನ ಮುಖಂಡರು ಯಾವಾಗ ನಮಗೆ ಟಿಕೆಟ್ ಬೇಕು 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 ಅಂದರು, ಆ ಕಡೆ ಎಸ್ ಎಸ್ ಮಲ್ಲಿಕಾರ್ಜುನ್ ಜಮೀರ್ ಆದಿಯಾಗಿ ಎಲ್ಲರಿಗೂ ಬೆಂಡೆತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ನನ್ನ ಕ್ಷೇತ್ರ, ಇದು ನನ್ನ ಡಾಮಿನೇಟ್, ಇಲ್ಲಿ ನಾವೇ ನಿರ್ಣಾಯಕರು ಅಂತ ಹೇಳಿ ಬಿ ಫಾರ್ಮ್ ಸಿಗೋಕ್ಕಿಂತ ಮುಂಚೆನೇ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆನ ಮುಗಿಸೇ ಬಂದರು. ಅಲ್ಲಿಗೆ ಮೆಸೇಜ್ ಕೊಟ್ಟರು, ನೀವು ಟಿಕೆಟ್ ನಮಗೆ ಕೊಡಬೇಕಪ್ಪ, ಕೊಟ್ಟಿಲ್ಲ ಅಂದರೆ ನಾವು ಏನು ನಮ್ಮ ನಿಲುವೇನು ಅನ್ನೋದು ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಅಂತ. ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ಮೀಟಿಂಗ್ ಅಂತೆ, ಡೇಟಿಂಗಾ ಏನೋ ಒಂದು ಮಾಡಿ ಕೊನೆಗೂ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಉಮೇಶ್ ಮೇಟಿ, ಅಲ್ಲೂ ಕಾರ್ಯಕರ್ತರಿಲ್ಲ, ಅಲ್ಲೂ ಕಾಂಗ್ರೆಸ್ಸಿಗೆ ಕಾರ್ಯಕರ್ತರಿಲ್ಲ, ಅಲ್ಲಿ ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಉದ್ಧಾರ ಆಗಬೇಕಂತಿಲ್ಲ. ಇವತ್ತು ನಾಯಕತ್ವದಲ್ಲಿ ಇರುವಂತಹ ಕಾಂಗ್ರೆಸ್ಸಿನ ಅನೇಕ ನಾಯಕರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಕಾರ್ಯಕರ್ತರಾಗಿನೇ ನಾಯಕರಾಗಿದ್ದ? ಕಾರ್ಯಕರ್ತರು ಬರೀ ಓಟ್ ಹಾಕೋದಕ್ಕ? ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಜಪ್ರಭುತ್ವ. ಬಾಗಲಕೋಟೆ ಕತೆ ಬಿಡಿ, ದಾವಣಗೆರೆ. ಈಗ ಮ್ಯಾಟ್ರಿಗೆ ಬರೋಣ. ಸಮರ್ಥಿಗೆ ಟಿಕೆಟ್ ಕೊಟ್ಟರೆ ನಾವು ಬಂಡಾಯ ಹೇಳ್ತೀವಿ, ಬುದ್ಧಿ ಕಲಿಸ್ತೀವಿ. ಈ ಸ್ಟೇಟ್ಮೆಂಟನ್ನು ಯಾವ ದಾವಣಗೆರೆಯ ಮುಸಲ್ಮಾನ ಮುಖಂಡರು, ಮಂತ್ರಿಗಳು, ಶಾಸಕರು ಕೊಟ್ಟಿದ್ದಾರೋ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಸಮರ್ಥನಿಗೆ ಟಿಕೆಟ್ ಸಿಕ್ಕಿರೋದು ಕನ್ಫರ್ಮ್ ಆಯಿತು. ಟಿಕೆಟ್ ಸಿಗುವುದಕ್ಕಿಂತ ಮುಂಚೆ ನಿನ್ನೆಯಿಂದ ಈ ಪ್ರಕ್ರಿಯೆ ನಡೀತಿತ್ತಲ್ಲ, ಅಲ್ಲಿಂದ ನಿನ್ನೆಯವರೆಗೂ ಯಾವುದೇ ಕಾರಣಕ್ಕೂ ಸಮರ್ಥಿಗೆ ಟಿಕೆಟ್ ಕೊಟ್ಟರೆ ನಾವು ಸಪೋರ್ಟ್ ಮಾಡಲ್ಲ, ಬಂಡಾಯ ಹೇಳ್ತೀವಿ, ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸ್ತೀವಿ, ನಾವು ಓಟ್ ಹಾಕಲ್ಲ, ನಾವು SDP ಓಟ್ ಹಾಕ್ತೀವಿ, OWC ಪಕ್ಷಕ್ಕೆ ಓಟ್ ಹಾಕ್ತೀವಿ, ನಾವು BJPಗಾದ್ರೂ ಓಟ್ ಹಾಕ್ಬಿಡ್ತೀವಿ, ಕಾಂಗ್ರೆಸ್ ಓಟ್ ಹಾಕಲ್ಲ ಅಂತೇಳಿ ಸ್ಟೇಟ್ಮೆಂಟ್ನ ಯಾವ ಮುಖಂಡ ಕೊಟ್ಟಿದ್ದಾನೋ ಅವರ ಲಿಸ್ಟನ್ನ ಮಾಡ್ಕೊಳ್ಳಿ, ಅಂದರೆ ಹೆಸರು ಬರೆದಿಟ್ಕೊಳ್ಳಿ. ಈಗ ಸಮರ್ಥಿಗೆ ಟಿಕೆಟ್ ಆಯಿತು. ಟಿಕೆಟ್ ಆದ ನಂತರ ಅದೇ ಮುಖಂಡರು ನಿಮ್ಮ ಮುಂದೆ ಬಂದು ಯಾವ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಸಮರ್ಥನಿಗೆ ಟಿಕೆಟ್ ಸಿಗುವ ಮುಂಚೆ, ಅಂದರೆ ನಿನ್ನೆಯವರೆಗೂ ಒಂದು ವೇಳೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಸುಪುತ್ರ ಸಮರ್ಥಿಗೆ ಟಿಕೆಟ್ ಕೊಟ್ಟರೆ ನಾವು ಕಾಂಗ್ರೆಸ್ ಕೈ ಬಿಡ್ತೀವಿ, ಬುದ್ಧಿ ಕಲಿಸ್ತೀವಿ, ನೋಡೋಣ BJP ಗೆದ್ರೆ ನಮ್ಮ ಪಾಕಿಸ್ತಾನ ಕಳಿಸ್ತಾರೋ ಇಲ್ಲ ನಮ್ಮನ್ನು ನಾಶ ಮಾಡ್ತಾರೋ ನೋಡೇ ಬೇಡೋಣ, ನಾವಂತೂ ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದೇ ಮುಖಂಡರು ಈಗ ಸಮರ್ಥಿಗೆ ಟಿಕೆಟ್ ಕೊಟ್ಟ ನಂತರ ನಿಮ್ಮ ಮುಂದೆ ಬಂದು ಈಗ ಏನು ಮಾಡೋಕ್ಕಾಗಲ್ಲ, ಆ ಕುಟುಂಬ, ಶಿವಶಂಕರಪ್ಪನವರು, ಅವ್ರ ಮಗ ಎಸ್ ಎಸ್ ಮಲ್ಲಿಕಾರ್ಜುನು, ಇವರೆಲ್ಲ ನಮ್ಮ ಸಮುದಾಯವನ್ನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಈಗ ನಾವು ಏನೂ ಮಾಡೋಕ್ಕಾಗಲ್ಲ, ಇನ್ನು 2 ವರ್ಷದಲ್ಲಿ, ಅಂದರೆ ಇನ್ನು 2028ರಲ್ಲಿ ಎಲೆಕ್ಷನ್ ಇದೆ, ಆ ಟೈಮಲ್ಲಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀವಿ, ಬೆಳೆಸ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಲ ನಾವು ಸಮರ್ಥಿಗೆ ಬೆಂಬಲ ಕೊಡೋಣ, ಓಟ್ ಹಾಕೋಣ, ಗೆಲ್ಲಿಸ್ಬಿಡೋಣ. ಒಂದು ವೇಳೆ BJP ಬಂದರೆ ಯೋಚನೆ ಮಾಡಿ ಏನಾಗ್ಬೋದು ನಮ್ಮ ಪರಿಸ್ಥಿತಿ. ಆಯಿತು, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಬಟ್ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ದೊಡ್ಡ ಮೀಟಿಂಗ್ ಆಗಿದೆ, ರಾಹುಲ್ ಗಾಂಧಿಯೇ ಆಶ್ವಾಸನೆ ಕೊಟ್ಟಿದ್ದಾರೆ, ಸೋನಿಯಾ ಗಾಂಧಿಯೇ ಆಶ್ವಾಸನೆ ಕೊಟ್ಟಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಆದಿಯಾಗಿ ಅಲ್ಪಸಂಖ್ಯಾತ ಮುಖಂಡರಾದಂತಹ ಜಮೀರ್ ಅಹಮದ್ ಆದಿಯಾಗಿ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಲ ನಾವು ಸಮರ್ಥಿಗೆ ಬೆಂಬಲ ಕೊಡೋಣ ಅಂತ ಏನಾದರೂ ಟಿಕೆಟ್ ಕೊಡದೇ ಇದ್ರೆ ನಿಮ್ಮ ಕೈ ಬಿಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ದಂಥ ಮುಖಂಡರು, ಸ್ಥಳೀಯ ಮುಖಂಡರು ಆದಿಯಾಗಿ ಯಾರಾದರೂ ತಮ್ಮ ಸ್ಟೇಟ್ಮೆಂಟನ್ನು ಬದಲಾಯಿಸಿ ಈಗ ಸಮರ್ಥಿಗೆ ನಾವು ಬೆಂಬಲಿಸೋಣ ಅಂತ ಏನಾದರೂ ನಿಮ್ಮ ಮುಂದೆ ಬಂದು ಹೇಳಿದರೆ ಅವತ್ತು ಇವರ ಸ್ಟೇಟ್ಮೆಂಟನ್ನು ನೋಟ್ ಮಾಡ್ಕೊಳ್ಳಿ, ಈಗಿನ ಸ್ಟೇಟ್ಮೆಂಟನ್ನು ನೋಟ್ ಮಾಡ್ಕೊಳ್ಳಿ, ಎರಡನ್ನೂ ತಾಳೆ ಮಾಡಿ ಒಂದು ಡಿಸಿಷನ್ಗೆ ಬನ್ನಿ. ಸಮರ್ಥಿಗೆ ಟಿಕೆಟ್ ಸಿಗುವ ಮುಂಚೆ ರೋಷಾವೇಶದಿಂದ ಕೂಗಿ ಕುಣಿದಾಡಿದವರು ಇವತ್ತು ನಮ್ಮ ಸಮುದಾಯವೇ ಸಂಕಷ್ಟಕ್ಕೆ ಬೀಳುತ್ತೆ, ಕಾಂಗ್ರೆಸ್ ಬಿಟ್ಟರೆ ಗತಿ ಇಲ್ಲ ನಮಗೆ ಅಂತ ಏನಾದರೂ ನಿಮ್ಮ ಮುಂದೆ ಮ್ಯಾನಿಪುಲೇಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಅವರು ಡೀಲ್ ಆಗಿದ್ದಾರೆ ಅಂತ ಅರ್ಥ. ಡೀಲ್ ಫೀಡ್ ಆಗಿದೆ ಅಂತ ಅರ್ಥ. ಫೀಡ್ ನಾನು ಹತ್ತಂಗೆ ಮಾಡ್ತೀನಿ, ನೀನು ಚಿವುಟ್ದಂಗೆ ಮಾಡು. ಒಂದು ದೊಡ್ಡ ರಣತಂತ್ರ ಇವೆಲ್ಲ. ನಮಗೆ ಇವರ ಆಳಾಗಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಅವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಬಂದರೆ ಕಾಂಗ್ರೆಸ್ ಬಿಟ್ಟರೆ ಗತಿ ಇಲ್ಲ, ಕಾಂಗ್ರೆಸ್ ಬಿಟ್ಟರೆ ವಿಧಿ ಇಲ್ಲ, ಸಮರ್ಥ ಸೋತರೆ, ಕಾಂಗ್ರೆಸ್ ಸೋತರೆ, ಮುಸಲ್ಮಾನರಿಗೆ ಉಳಿಗಾಲ ಇಲ್ಲ, BJP ನಮ್ಮನ್ನು ನಾಶ ಮಾಡುತ್ತೆ ಅಂತೇನಾದರೂ ಕಥೆಯನ್ನು ಹೊಡೆದರೆ ಅವನು ಡೀಲ್ ಆಗಿದ್ದಾನೆ ಅಂತ ಅರ್ಥ. ಡೀಲ್ ಆಗಿದ್ದಾನೆ. 1 ಕೋಟಿನ 2 ಕೋಟಿನ 5 ಕೋಟಿನ ಕೊಟ್ಟಿರ್ತಾರೆ. ಬಾಯಿ ಮುಚ್ಕೊಂಡಿರೋ, ಕಾಸು ಬೇಕು ತಾನೆ, ನೀನೇನೋ ನನ್ನ ಬೈಕಂಡೆ, ಎಲ್ಲ ಕಾಸಿಗಂತ ಗೊತ್ತು,
ಮುಚ್ಕೊಂಡು ಕೆಲಸ ಮಾಡೋ. ನಿಮ್ಮ ವಾರ್ಡ್ಗಳಲ್ಲಿ ಇಷ್ಟು ಓಟ್ ಬರ್ಬೇಕು ನನಗೆ, ಎಷ್ಟು ಬೇಕು ನಿಮಗೆ ತಗ, ಫಿಕ್ಸೇ. ರಾಜಕೀಯ ನಡೆಯೋದೇ ಹೀಗೆ. ಸ್ಟೇಟ್ಮೆಂಟ್ಗಳು ಬದಲಾದರೆ ಮಾತ್ರ ಈ ಮಾತು ಅಪ್ಲೈ ಆಗ್ತದೆ. ಸಮರ್ಥಿಗೆ ಟಿಕೆಟ್ ಸಿಗುವ ಮುಂಚೆ ಇದ್ದಂಥ ರೋಷಾವೇಶ ಟಿಕೆಟ್ ಸಿಕ್ಕಿದ ಮೇಲೆ ನಮಗೆ ಉಳಿಗಾಲ ಇಲ್ಲ ಅಂತೇಳಿ ನಮ್ಮನ್ನು ಮ್ಯಾನುಪ್ಯುಲೇಟ್ ಮಾಡುವ ಮತ್ತು ಸಮರ್ಥನನ್ನು ಗೆಲ್ಲಿಸುವಂತಹ ಪ್ರಯತ್ನಕ್ಕೆ ಯಾರಾದರೂ ನಿಮ್ಮ ಮುಖಂಡರು ಮುಂದಾದರೆ ಡೀಲ್ ಆಗಿದ್ದಾರೆ ಅಂತ ಅರ್ಥ. ಇಲ್ಲ, ಅವತ್ತಿನ ರೋಷಾವೇಶ ಇವತ್ತೂ ಇದ್ದು ಯಾವುದೇ ಕಾರಣಕ್ಕೂ ನಾವು ಕುಟುಂಬ ರಾಜಕಾರಣಕ್ಕೆ, ರಾಜಪ್ರಭುತ್ವಕ್ಕೆ ಅವಕಾಶ ಕೊಡಲ್ಲ. ಪದೇ 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 ಇಷ್ಟು ದೊಡ್ಡ ಸಂಖ್ಯೆ ಇದ್ದು ನಮಗೆ ಅನ್ಯಾಯ ಆಗ್ತಾ ಇದೆ, ಇಷ್ಟು ದೊಡ್ಡ ಸಂಖ್ಯೆ ಇದ್ದು ನಮಗೆ ಮೋಸ ಆಗ್ತಾ ಇದೆ, ಇಷ್ಟೆಲ್ಲ ಡಿಮ್ಯಾಂಡ್ ಇಟ್ಟ ಮೇಲೂ ಕೂಡ ಇಡೀ ದೇಶದಲ್ಲಿ ನಮ್ಮ ಓಟನ್ನು ಪಡ್ಕೊಂಡು ಬರೀ ಓಟಿಗೆ ನಮ್ಮನ್ನು ಸೀಮಿತ ಮಾಡಿಟ್ಟಿದ್ದಾರೆ. ಈ ದೇಶದ 2ನೇ ಅತ್ಯಂತ ದೊಡ್ಡ ಸಂಖ್ಯೆ. ನಾವು ಕಾಂಗ್ರೆಸ್ ಪಕ್ಷವನ್ನು ನಂಬ್ತೇವೆ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಜೀವವನ್ನೇ ಕೊಡ್ತೇವೆ. ನಮಗೆ ಬಿಜೆಪಿಯ ಕೋಮುವಾದ ಇಷ್ಟ ಇಲ್ಲ. ಅದನ್ನು ಎನ್ಕ್ಯಾಶ್ ಮಾಡಿಕೊಂಡಂತ ಕಾಂಗ್ರೆಸ್ ಪಕ್ಷ ಇವತ್ತು ಬರೀ ಓಟಿಗೆ ನಮ್ಮನ್ನು ಬಳಸ್ಕೊಳ್ತಾ ಇದೆ. ಹಾಗಾಗಿ ನಾವು ಈ ಸಲ ಬುದ್ಧಿ ಕಲಿಸ್ತೇವೆ. ನಮಗೆ ಗೆಲ್ಲಿಸೋದಕ್ಕೂ ಗೊತ್ತು, ಸೋಲಿಸೋದಕ್ಕೂ ಗೊತ್ತು ಅನ್ನೋದನ್ನು ಪ್ರೂವ್ ಮಾಡಿ. ಆ ಮಾತಿಗೆ ಅಲ್ಲಿನ ಸ್ಥಳೀಯ ಮುಖಂಡರು ನಿಷ್ಠರಾಗಿದ್ದರೆ, ಫಿಕ್ಸ್ ಆಗಿದ್ದರೆ ಅವರು ಡೀಲ್ ಆಗಿಲ್ಲ ಅಂತ ಅರ್ಥ. ಸ್ಟೇಟ್ಮೆಂಟ್ ಬದಲಾದರೆ ಡೀಲ್ ಆಗಿದ್ದಾರೆ ಅಂತ ಅರ್ಥ. ಅವನು ಕಾಸು ಮಾಡ್ಕೊಂಡು ಮನೆ ಹೋಗ್ತಾನೆ, ನಿಮಗೇನು ಸಿಗುತ್ತೆ? ರಾಜಕೀಯ ಪ್ರಜ್ಞೆ ಈ ಸಮುದಾಯಕ್ಕೆ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಈ ಸಮುದಾಯ ಉದ್ಧಾರ ಆಗಲ್ಲ. ಅಲ್ಲಿವರೆಗೂ ಬಿಜೆಪಿ, ಕೋಮುವಾದ, ಹಿಂದೂ ಮುಸ್ಲಿಂ ಇದನ್ನು ತೋರಿಸ್ಕೊಂಡೆ, ಇದನ್ನು ಜೀವಂತವಾಗಿಟ್ಟೆ ಈ ದೇಶವನ್ನು ನಡೆಸ್ಕೊಂಡು ಹೋಗ್ತಾರೆ. ಪರಿಹಾರ ಸಿಗೋದೇ ಇಲ್ಲ, ಶಾಶ್ವತ ಪರಿಹಾರನೇ ಸಿಗಲ್ಲ. ಈ ವಂಚನೆಯನ್ನು ಈ ಸಮುದಾಯ ಯಾವಾಗ ಅರ್ಥ ಮಾಡ್ಕೊಳ್ತದೆ? ಯಾವಾಗ ಈ ಸಮುದಾಯಕ್ಕೆ ರಾಜಕೀಯ ಪ್ರಜ್ಞೆ ಬರುತ್ತೆ? ದಯವಿಟ್ಟು ಒಗ್ಗಟ್ಟಾಗಿ ಇದೊಂದು ವಿಚಾರದಲ್ಲಿ. ಈಗ ಆ್ಯಸ್ ಎ ಐಡಿಯಾಲಜಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ನನಗೆ ಸಾಫ್ಟ್ ಕಾರ್ನರ್ ಇದೆ, ಬಿಕಾಸ್ ಆಫ್ ಬಿಜೆಪಿ ಸಿದ್ಧಾಂತ ಇಷ್ಟ ಇಲ್ಲ ಅಂತ. ಹಾಗಂತ ಬಿಜೆಪಿ ಅನ್ನೋ ಭೂತಾನ ಎಷ್ಟು ಕಾಲ ತೋರಿಸಿ ಈ ಥರದ ವಂಚನೆಯನ್ನು ಕಾಂಗ್ರೆಸ್ಸು ಮಾಡ್ತಾ ಹೋಗುತ್ತೆ? ಇಡೀ ದೇಶದಲ್ಲಿ ಏನಾಗಿದೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಗೊತ್ತಿಲ್ವಾ ನಿಮಗೆ? ಈಗ ಸಮರ್ಥಿಗೆ ಟಿಕೆಟ್ ಕೊಡದೆ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲೋದು ಕಷ್ಟ ಅನ್ನುವಂಥ ಒಂದು ವಿಮರ್ಶೆ ಇತ್ತು. ಆವಾಗ ನಾನು ಹೇಳಿದೆ, ಹಾಗಾದರೆ ಕಾಂಗ್ರೆಸ್ಸಿಗೆ ಓಟ್ ಬೇಸ್ ಅನ್ನೋದೇ ಇಲ್ವಾ? ಈಗ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ, ಮಲ್ಲಿಕಾರ್ಜುನ್ ಮಗನಿಗೆ ಟಿಕೆಟ್ ಕೊಡದಿದ್ರೆ ಅವ್ರು ಪಕ್ಷೇತರ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಸ್ಪರ್ಧೆ ಮಾಡಲ್ಲ, ಮುಸಲ್ಮಾನರಿಗೆ ಬೆಂಬಲ ಕೊಟ್ಟರು ಅಂತ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಲಿಂಗಾಯತರ ಓಟು ಆ ಮುಸಲ್ಮಾನ ಅಭ್ಯರ್ಥಿಗೆ ಬೀಳದಂತೆ ತಡೀತಾರೆ. ಆ ಮಟ್ಟಿಗೆ ಪ್ರಾಬಲ್ಯ ಎಸ್ ಮಲ್ಲಿಕಾರ್ಜುನ್ ಶಾಮನೂರ್ ಕುಟುಂಬಕ್ಕಿದೆ ಅಂತ 100% ನಿಜ ಅದು ಇದೆ. ಮುಸಲ್ಮಾನ ಅಭ್ಯರ್ಥಿಯನ್ನು ಸೋಲಿಸುವಷ್ಟು ತಾಕತ್ತು ಅವ್ರಿಗಿದೆ, ನೋ ಡೌಟ್. ಹಾಗಾದರೆ ಕಾಂಗ್ರೆಸ್ ಐಡಿಯಾಲಜಿ ಅಂದ್ರೇನು? ಸಿದ್ಧಾಂತ ಅಂದ್ರೇನು? ಪಕ್ಷನಿಷ್ಠೆ ಅಂದ್ರೇನು? ಕಾಂಗ್ರೆಸ್ ವೋಟ್ ಬೇಸ್ ಅಂದ್ರೇನು? ಒಬ್ಬ ವ್ಯಕ್ತಿಯಿಂದ ಕಾಂಗ್ರೆಸ್ ಪಕ್ಷದ ಹಣೆ ಬರ ಒಂದು ಕ್ಷೇತ್ರದಲ್ಲಿ ಇದೆ ಅಂದರೆ ಕಾಂಗ್ರೆಸ್ ಪಕ್ಷ ಎಲ್ಲಿದೆ? ಹಾಗಾದರೆ ಕಾಂಗ್ರೆಸ್ ಪಕ್ಷ ಅಂದರೆ ಏನು? ಹಾಗಾದರೆ ವ್ಯಕ್ತಿಯಿಂದ ನಿರ್ಧಾರ ಆಗುವ ಪಕ್ಷ ಆದರೆ ಆ ಪಕ್ಷ ಯಾಕಿರ್ಬೇಕು? ಸಿಂಪಲ್ ಅಲ್ಲ. ಯಾವುದೇ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಗೆಲ್ಲಿಸಿ ಬರೋದಕ್ಕೆ ತಾಕತ್ತಿಲ್ಲ ಅಂದಮೇಲೆ ಪಕ್ಷ ಯಾಕೆ ಉಳಿಬೇಕು? ಅದು ಪಕ್ಷ ಯಾಕಿರಬೇಕು? ಈಗ ಸಮರ್ಥಕ್ಕೆ ಕೊಟ್ಟರೆ ಗೆದ್ದೇ ಗೆಲ್ತಾನೆ ಅನ್ನೋ ಲೆಕ್ಕಾಚಾರ ತಾನೆ. ನೋಡೋಣ, ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳು 10,000, 17,000, 3,000, 4,000 ಮತಗಳ ಅಂತರದಿಂದ ಗೆದ್ದಂಥ ಇತಿಹಾಸ ಇದೆ. ಹಾಗಾಗಿ ಈ ಸಲ ನಾವು ಗೆಲ್ಲಿಸೋದಕ್ಕೂ ಅರ್ಹರು, ಸೋಲಿಸೋದಕ್ಕೂ ಅರ್ಹರು ಅಂತ ನಿರೂಪಿಸಿ. ಮುಖಂಡರೇನಾದರೂ, ಲೋಕಲ್ ಮುಖಂಡರೇನಾದರೂ, ಮುಸಲ್ಮಾನ ಮುಖಂಡರೇನಾದರೂ, ಮಂತ್ರಿಗಳೇನಾದರೂ ನಾಳೆ ಬಂದು ಕ್ಯಾಂಪೇನ್ ಮಾಡ್ತಾ ಏನೂ ಮಾಡೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗ್ತದೆ, ನಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ, ಪ್ರಧಾನಮಂತ್ರಿ ಮಾಡ್ತಾರೆ, ರಾಷ್ಟ್ರಪತಿ ಮಾಡ್ತಾರೆ, ಅಮೇರಿಕದ ಅಧ್ಯಕ್ಷ ಕೂಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಳ್ಳನ್ನು ಏನಾದರೂ ಬಿಸಾಕಿದ್ರೆ ಬಿಸ್ಕೆಟ್ ತಿನ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ನೀವು ಗ್ರಹಿಸಬೇಕು ಮತ್ತು ಫಿಕ್ಸ್ ಆಗಬೇಕು. ಸ್ವಲ್ಪ ಮೆದುಳಿ ಕೆಲಸ ಕೊಡಿ. ರಾಜಕೀಯ ಪ್ರಜ್ಞೆ ಬಾರದೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ಇದ್ದರೂ ಕೂಡ ಈ ಸಮುದಾಯಕ್ಕೆ ಉಳಿಗಾಲ ಇಲ್ಲ. ಈ ಥರದ ಮಾತಾಡಿ ನನಗೇನು ಸಿಗಬೇಕಾಗಿಲ್ಲ, ನನಗೇನೋ ರಾಜಕಾರಣದ ಇಂಟ್ರೆಸ್ಟ್ ಕೂಡ ಇಲ್ಲ. ಒಂದಿಷ್ಟು ಕಟು ವಾಸ್ತವವನ್ನು ನಾವು ಹೇಳದೇ ಇದ್ದರೆ ನಿಮ್ಗೆ ಅರ್ಥ ಆಗಲ್ಲ. ಬರೀ ಈ ಚುನಾವಣೆ ಮಾತ್ರ ಅಲ್ಲ, ಮುಂಬರುವ ಚುನಾವಣೆಗಳಲ್ಲೂ ಕೂಡ ಮುಸ್ಲಿಂ ಸಮುದಾಯ ತಮಗಾಗುವಂಥ ಅನ್ಯಾಯವನ್ನು ಒಬ್ಬರು ನಂಬಿರ್ತೀವಿ, ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತೀವಿ, ಆದರೂ ಪದೇ ಪದೇ ಅನ್ಯಾಯ ಮಾಡ್ತಾ BJP ಅನ್ನೋ ಭೂತಾನ್ ತೋರಿಸಿ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಈ ದೇಶದಲ್ಲಿ ಯೋಗಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ಈಸಿ, ಮೋದಿಯಾಗಿ ಆ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಸೆಪ್ಟ್ಗಳೇ ಬೇರೆ ಇರ್ತವೆ. ಸೊ ಯಾರ ಕೈಲೂ ಕೂಡ ಯಾರನ್ನು ಪಾಕಿಸ್ತಾನ ಕಳಿಸೋಕ್ಕಾಗಲ್ಲ. ಅದೆಲ್ಲ ವೋಟ್ ಪಾಲಿಟಿಕ್ಸು. ಅದಕ್ಕೋಸ್ಕರ ಅವ್ರು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೊಂಥರ ರಾಜಕಾರಣದ ತಂತ್ರ. ಹಾಗಂತ ಆ ಕೋಮುವಾದ ಸಿದ್ಧಾಂತವನ್ನು ಒಪ್ಪಕ್ಕಾಗಲ್ಲ. ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಜಾತ್ಯತೀತ ಅಂದ್ಕೊಂಡು ಈ ಥರದ ವಂಚನೆಗಳನ್ನು ಬೆನ್ನಿ ಚೂರಿ ಹಾಕೋ ಕೆಲಸವನ್ನು ಮಾಡಿದ್ರೆ
ಕ್ಷಮಿಸ್ಬಿಡಿ. ಪರ್ಯಾಯ ಚಿಂತನೆಗಳನ್ನು ಮಾಡೋದಾದರೆ ಮೂವ್ ಆನ್. ಬರೀ ಈ ಚುನಾವಣೆ ಅಂತಲ್ಲ, ಮುಂದೆ ಅನೇಕ ಚುನಾವಣೆ ಬರೋಕ್ಕಿದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಹಿಂದೆ ಮುಸಲ್ಮಾನರ ಪಾತ್ರ ದೊಡ್ಡದಿದೆ. ಯಾಕಂದ್ರೆ ಸಾಲಿಡ್ ವೋಟ್ ಮಾಡ್ತಾರೆ. ಆ ಮಟ್ಟಿಗೆ ನಂಬಿಕೆ. ಒಂದು ಚುನಾವಣೆಯಲ್ಲಿ ಉತ್ತರ ಕೊಡೋದಲ್ಲ, ಎಲ್ಲ ಚುನಾವಣೆಗಳಲ್ಲೂ ನಮಗೆ ಗೆಲ್ಲಿಸೋದಕ್ಕೂ ಬರುತ್ತೆ, ಸೋಲಿಸೋದಕ್ಕೂ ಬರುತ್ತೆ ಅಂತ ನಿರೂಪಿಸಿ. ಏನು ಮಾಡ್ತಿರೋ ದೇವರಿಗೆ ಗೊತ್ತು. ನೀವು ನಂಬೋದು ದೇವರು, ನಮ್ಮ ಕತೆ ಬೇರೆ. ನಮಸ್ಕಾರ.